ಕೆ-ಸೆಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೂ ನಿಮ್ಮ ಸೀಟ್ ಮಿಸ್ ಆಗ್ಬೋದು. ಎಸ್, ದಿಸ್ ಇಸ್ ರಿಯಲ್. ನೀವು OMR ಶೀಟ್ ಅಲ್ಲಿ ರಾಂಗ್ ಶೇಡಿಂಗ್ ಮಾಡಿದ್ರು ನಿಮ್ಮ ರ್ಯಾಂಕ್ ಹೋಲ್ಡರ್ ಇರುತ್ತೆ. ಅಂಡ್ ನೀವೇನಾದ್ರೂ ಅಪ್ಲಿಕೇಶನ್ ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ನಿಮ್ಮ ಫೀಸ್ ಟ್ರಿಬಲ್ ಆಗೋ ಚಾನ್ಸ್ ಇರುತ್ತೆ. ಪ್ರತಿ ಇಯರ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಬರೀತಾರೆ ಕೆ-ಸೆಟ್ ಎಕ್ಸಾಮ್. ಅದ್ರಲ್ಲಿ ಟಾಪರ್ಸ್ ಒಳ್ಳೆದಾಗಿ ಸ್ಕೋರ್ ಮಾಡ್ತಾರೆ ಅಂಡ್ ರ್ಯಾಂಕು ಚೆನ್ನಾಗಿ ರ್ಯಾಂಕ್ ಪಡಿತಾರೆ. ಬಟ್ ಏನಂದ್ರೆ ಅವರು ಅಡ್ಮಿಷನ್ ಲೂಸ್ ಮಾಡ್ಕೊಂತಾರೆ ಜಸ್ಟ್ ಬಿಕಾಸ್ ಅವ್ರಿಗೆ KE ರೂಲ್ಸ್ ಸರಿಯಾಗಿ ಗೊತ್ತಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ 50-50 ಮಿನಿಟ್ ರೂಲ್ ಆಗಿರ್ಬೋದು ಅಂಡ್ ಎಕ್ಸಾಮ್ ರೂಲ್ಸ್ ಆಗಿರ್ಬೋದು ಅಂಡ್ ಆಲ್ಸೋ ಮಿಸ್ಟೇಕ್ಸ್ ಟು ಅವಾಯ್ಡ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಬಗ್ಗೆ ಮಾತಾಡೋಣ. ಸೊ ಫಾರ್ ಸಪೋಸ್ ನೀವೇನಾದ್ರೂ ಎಕ್ಸಾಮ್ ಮುಂಚೆ ಕೆ-ಸೆಟ್ ಎಕ್ಸಾಮ್ ಮುಂಚೆ ಈ ವಿಡಿಯೋ ನೋಡ್ತಿದ್ರೆ ಯು ಆರ್ ವೆರಿ ಲಕ್ಕಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ ವರ್ಗು ನೋಡ್ಬಿಡಿ. ದ ಫಸ್ಟ್ ಕಾನ್ಸೆಪ್ಟ್ ಇಸ್ 50-50 ಮೆರಿಟ್ ರೂಲ್. ಸೊ ಫಸ್ಟ್ ಸ್ಟಾಪ್ ನೆಗ್ಲೆಕ್ಟಿಂಗ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಎಲ್ಲ ಅನ್ಕೊಂತಾರೆ ಬೋರ್ಡ್ ಎಕ್ಸಾಮ್ ಅಷ್ಟು ನೆಸೆಸರಿ ಇಲ್ಲ, ಓನ್ಲಿ ಕೆ-ಸೆಟ್ ಮ್ಯಾಟರ್ ಆಗುತ್ತೆ ಅಂತ. ಫಸ್ಟ್ ಸಪೋಸ್ ನೀವೇನು ಇಂಜಿನಿಯರಿಂಗ್ ಸೈಡ್ ಬರ್ತೀರಾ ಅಂತಂದ್ರೆ 50% ನಿಮ್ಮ ಬೋರ್ಡ್ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂಡ್ ಆಲ್ಸೋ 50% ನಿಮ್ಮ ಕೆ-ಸೆಟ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಬೋತ್ 50-50 ಕನ್ಸಿಡರ್ ಮಾಡ್ತಾರೆ ಅಂಡ್ ಎಸ್ಪೆಷಲಿ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇಂಜಿನಿಯರಿಂಗ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ಸಪ್ರೇಟ್ ರ್ಯಾಂಕ್ ಬರುತ್ತೆ, ಇಂಜಿನಿಯರಿಂಗ್ಗೆ ಸಪ್ರೇಟ್ ರ್ಯಾಂಕ್ ಬರುತ್ತೆ ಅಂಡ್ ಅದರ್ ಕೋರ್ಸಸ್ಗೆ ಸಪ್ರೇಟ್ ರ್ಯಾಂಕ್ ಬರುತ್ತೆ. ಅಂಡ್ ನೀವೇನೋ ಇಂಜಿನಿಯರಿಂಗ್ ಸೈಡ್ ಬರ್ತಿದ್ದೀರಾ ಅಂತಂದ್ರೆ ಬಯಾಲಜಿ ಕನ್ಸಿಡರ್ ಮಾಡಲ್ಲ, ಓನ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅಂಡ್ ಫಾರ್ ಸಪೋಸ್ ನೀವೇನಾದ್ರೂ ವೆಟರ್ನರಿ ಲೈಕ್ ಫಾರ್ಮ್ ಸೈನ್ಸ್ ಕಡೆ ಏನಾದ್ರು ಫಾರ್ಮ್ ಸೈನ್ಸ್ ಕೋರ್ಸಸ್ ಕಡೆ ಏನಾದ್ರು ಹೋಗ್ತಿದ್ರೆ ಈವನ್ ಬಯಾಲಜಿ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಅರ್ಥ ಆಯ್ತಾ? ಓನ್ಲಿ ನೀವೇನಾದ್ರೂ ಇಂಜಿನಿಯರಿಂಗ್ ಸೈಡ್ ಬರ್ತಾ ಇದ್ರೆ ಓನ್ಲಿ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ನೀವೇನಾದ್ರೂ ಫಾರ್ಮ್ ಸೈನ್ಸ್ ಕಡೆ ಹೋಗ್ತಾ ಇದ್ರೆ ಬಯಾಲಜಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಕ್ಕಾಗಿ ಬೋರ್ಡ್ ಮಾರ್ಕ್ಸ್ ಇಂಪಾರ್ಟೆಂಟ್ ಪ್ಲಸ್ ಕೆ-ಸಿಟಿ 50 ಮಾರ್ಕ್ಸ್ ಇಂಪಾರ್ಟೆಂಟ್. ಸೊ ನೀವು ಕೆ-ಸಿಟಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ಬಿಟ್ಟು ಬೋರ್ಡ್ ಮಾರ್ಕ್ಸ್ ತೆಗ್ದಿಲ್ಲ ಅಂತಂದ್ರೆ ನಿಮ್ಮ ರ್ಯಾಂಕ್ ಜಾಸ್ತಿ ಬರುತ್ತೆ, ನಿಮ್ಮ ರ್ಯಾಂಕ್ ಸರಿಯಾಗಿ ಬರಲ್ಲ. ಅದೇ ನೀವು ಬೋರ್ಡ್ ಮಾರ್ಕ್ಸ್ ಅಲ್ಲಿ ಚೆನ್ನಾಗಿ ತೆಗೆದು ಕೆ-ಸೆಟ್ ಅಲ್ಲಿ ವರಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರೆ ನಿಮ್ಮ ರ್ಯಾಂಕು ಡಿಸಾಸ್ಟರ್ ಆಗಿಬಿಡುತ್ತೆ. ಸೊ ಎರಡು ಇಂಪಾರ್ಟೆಂಟ್, ಎರಡರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ. ಅಂಡ್ ನೆಕ್ಸ್ಟ್ ಮೆಡಿಕಲ್, ಡೆಂಟಲ್ ಸೈಡ್ ಹೋಗ್ಬೇಕಂತಂದ್ರೆ ಕೆ-ಸಿಟಿ ರ್ಯಾಂಕ್ ಕನ್ಸಿಡರ್ ಮಾಡಲ್ಲ, ಅದು ನೀಟ್ ರ್ಯಾಂಕ್ ಮೇಲೆ ಕನ್ಸಿಡರ್ ಮಾಡ್ತಾರೆ. ಕೆ-ಸಿಟಿ ರ್ಯಾಂಕ್ ಡೆಂಟಲ್ ಮೆಡಿಕಲ್ ಫೀಲ್ಡ್ಗೆ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ರೆ ಎಕ್ಸಾಮಿನೇಷನ್ ರೂಲ್ಸ್. ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಈ ರೂಲ್ಸ್ ಪಕ್ಕ ಫಾಲೋ ಮಾಡ್ತಾರೆ. ಲೈಕ್ ಬೆಲ್ ಶೆಡ್ಯೂಲ್ಸ್ ಮುಖಾಂತರ ಫಾಲೋ ಮಾಡ್ತಾರೆ. ಫಸ್ಟ್ ಬೆಲ್, ಸೆಕೆಂಡ್ ಬೆಲ್, ಥರ್ಡ್ ಬೆಲ್ ಅಂತ. ನೀವು ಅನ್ಕೋಬಹುದು ನಮ್ಮ ಕೇಸಸ್ 60 ಮಾರ್ಕ್ಸ್ಗೆ ಪರ್ ಸಬ್ಜೆಕ್ಟ್ ಓನ್ಲಿ 60 ಮಿನಿಟ್ಸ್ ಎಲ್ಲ ಕೊಡಬೇಕಾಗಿದ್ದು, ಇವರೇನು 80 ಮಿನಿಟ್ಸ್ ಅಂತ ಅವ್ರೆ. ಲೈಕ್ 10:30 ಇಂದ 11:50 ವರೆಗೂ ಅಂತವ್ರೆ ಅಂತ. 80 ಮಿನಿಟ್ಸ್ ನಿಮಗೆ ಬರೋಕ್ಕೆ ಅಷ್ಟು ಕೊಡಲ್ಲ. ನೀವು ಸಿಗ್ನೇಚರ್ ಮಾಡೋ ಆಗಿರ್ಬೋದು, ನೀವು ಫಿಲ್ ಅಪ್ ಮಾಡಬೇಕು ಡೀಟೇಲ್ಸ್. ಸೊ ಅದರಲ್ಲಿ ಟೈಮ್ ಜಾಸ್ತಿ ಆಗುತ್ತೆ. ಮೇ ಬಿ ಒಂದು 5-6 ಮಿನಿಟ್ಸ್ 10 ಮಿನಿಟ್ಸ್ ಮೇಲೆ ಸಿಗ್ಬೋದು ಎಕ್ಸ್ಟ್ರಾ, 70 ಮಿನಿಟ್ಸ್ ಆ ರೀತಿ. ಅಂಡ್ ಈ ರೀತಿ ನೀವು ಲೈಕ್ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಬಂದ ಮೇಲೆ, ಅಡ್ಮಿಟ್ ಕಾರ್ಡ್ ಬಂದ ಮೇಲೆ, ನಿಮಗೆ ಎಕ್ಸಾಮ್ ಸೆಂಟರ್ ಕೊಟ್ಟ ನಿಮಗೆ ಕರೆಕ್ಟಾಗಿ 10:20ಗೆ ನಿಮಗೆ ಕ್ಲಾಸ್ಗೆ ಕೂರೋಕ್ಕೆ ಅವರು ಪರ್ಮಿಷನ್ ಕೊಡ್ತಾರೆ. ಫಸ್ಟ್ ಬೆಲ್ 10:20ಗೆ ಫಸ್ಟ್ ಬೆಲ್ ಅವ್ರು ಬೆಲ್ ಮಾಡ್ತಾರೆ. ಸೊ ಆಗ ನೀವು ನಿಮ್ಮ ರೆಸ್ಪೆಕ್ಟಿವ್ ರೂಮ್ಸ್ ಮೇಲೆ ಕುತ್ಕೊಂಡು ಆಗ ನಿಮಗೆ 10:30ಗೆ ರಿಪೀಟ್ ಒಂದು ಸೆಕೆಂಡ್ 10:30ಗೆ ಎಕ್ಸಾಕ್ಟ್ 10:30ಗೆ ಸೆಕೆಂಡ್ ಬೆಲ್ ಯೂಶಲಿ ರನ್ ಮಾಡ್ತಾರೆ. ಸೊ ಆಗ ನಿಮಗೆ OMR ಶೀಟ್ ಆಗಿರ್ಬೋದು, ಇಲ್ಲಾಂತಂದ್ರೆ ಲೈಕ್ ಬುಕ್ಲೆಟು ಒಂದು ಸ್ವಲ್ಪ ಬೇಗ ಕೊಟ್ಬಿಡ್ತಾರೆ. ಸೊ ಆಗ ಕೊಡ್ತಾರೆ. ಸೊ ಆಗ ನೀವು OMR ಶೀಟಲ್ಲಿ ನೀವು ಡೀಟೇಲ್ಸ್ ಲೈಕ್ ನಿಮ್ಮ ಅಡ್ಮಿಷನ್ ಆರ್ಡರ್ ನಂಬರು, ಇಲ್ಲಾಂತಂದ್ರೆ ನಿಮ್ಮ ರೂಲ್ ನಂಬರ್ಸು, ನಿಮ್ಮ ನೇಮ್ ಎಲ್ಲ ನೀಟಾಗಿ ಬರೀಬೇಕು. ಆ್ಯಂಡ್ ನಿಮ್ಮ ವರ್ಷನ್ ಯಾವ್ದು ಬಂದಿರುತ್ತೆ, A1, A2, A3 ಅಂತ. ಸೊ ಎಲ್ಲರಿಗೂ ಒಂದೇ ಕ್ವಶನ್ ಪೇಪರ್ ಇರುತ್ತೆ. ಬಟ್ ನೀವು ಫಾರ್ ಸಪೋಸ್ ನಿಮಗೆ ಒಂದು ಕ್ವಶನ್ ಫಸ್ಟ್ ಕ್ವಶನ್ ಆಗಿದ್ರೆ ಬೇರೆಯವನಿಗೆ ಅದು 60 ಕ್ವಶನ್ ಆಗಿರುತ್ತೆ. ಆ್ಯಂಡ್ ಬೇರೆಯವನಿಗೆ ಅದು 13th ಕ್ವಶನ್ ಆಗಿರುತ್ತೆ. ಆ್ಯಂಡ್ ಬೇರೆಯವನಿಗೆ ಇದು 15th ಕ್ವಶನ್ ಆಗಿರುತ್ತೆ. ಸೊ ಅದಕ್ಕಾಗಿ ವರ್ಷನ್ ಚೇಂಜ್ ಆಗ್ತಾ ಇರುತ್ತೆ. A1, A2, A3, A4, B1, B2, B3, B4, C1, C2, ಇಲ್ಲಾಂದ್ರೆ D1, D3 ಆ ರೀತಿ 16 ಪೇಪರ್ಸ್, 16 ಸೆಟ್ ಆಫ್ ಪೇಪರ್ಸ್ ಆಗಿರುತ್ತೆ. ಫಾರ್ ಸಪೋಸ್ ನಿಮಗೆ ಈ ಕ್ವಶನ್ ಪೇಪರ್ ಬಂದಿದೆ ಅಂತಂದ್ರೆ ಈ ರೂಮಲ್ಲಿ ಆ ಕ್ವಶನ್ ಪೇಪರ್ ಯಾರಿಗೂ ಬಂದಿರಲ್ಲ. ಓಕೆನಾ? ಕ್ವಶನ್ಸ್ ಸೇಮ್ ಇದ್ರೂ ಆರ್ಡರ್ ಆಫ್ ಕ್ವಶನಿಂಗ್ ನಂಬರ್ಸ್, ಲೈಕ್ ನಿಮಗೆ ಫಸ್ಟ್ ಕ್ವಶನ್ ಬಂದಿದ್ರೆ ಅವ್ನಿಗೆ ಅದೇ ಫಸ್ಟ್ ಕ್ವಶನ್ ಅವ್ನಿಗೆ 10th ಕ್ವಶನ್ ಅಲ್ಲಿ ರಿಪೀಟ್ ಆಗಿರುತ್ತೆ. ಸೊ ಆ ರೀತಿ ಬರುತ್ತೆ. ಕಾಪಿ ಮಾಡೋಕ್ಕೆ ಆಗೋದೇ ಇಲ್ಲ. ಅಂಡ್ 10:30 ಆದ್ಮೇಲೆ ನಿಮಗೆ ಬುಕ್ಲೆಟ್ ಕೊಟ್ಟ ಮೇಲೆ ಬುಕ್ಲೆಟ್ ಮೇಲೆ ಸೀಲ್ ಹಾಕಿರ್ತಾರೆ. ಪ್ರತಿ ಬುಕ್ಲೆಟ್ಗೂ ಸೀಲ್ ಹಾಕಿರ್ತಾರೆ. ಆ ಸೀಲ್ ನೀವು ತೆಗಿಬಾರ್ದು ಅಂಟಿಲ್ ಇನ್ವಿಜಿಲೇಟರ್ ಪರ್ಮಿಷನ್ ಕೊಡೋವರೆಗೂ ಆ ಸೀಲ್ ನೀವು ಓಪನ್ ಮಾಡಬಾರ್ದು. ಓಕೆನಾ? ಅಂಡ್ 10:40ಗೆ ಥರ್ಡ್ ಬೆಲ್ ರಿಂಗ್ ಆಗುತ್ತೆ. ಸೊ ಆಗ ಯಾರು ಎಕ್ಸಾಮ್ ಹಾಲಿಂದ ಆಚೆ ಹೋಗ್ಬಾರ್ದು. ಅಂಡ್ ಯಾರು ಎಕ್ಸಾಮ್ ಆಚೆಯಿಂದ ನಾವು ಮನೆಯಿಂದ ಬಂದಿದ್ದೀವಿ, ಬಸ್ಸಿಂದ ಲೇಟ್ ಆಗಿದೆ ಲೇಟ್ ಆಗಿದೆ ಅಂತಂದ್ರೆ 10:40 ಮೇಲೆ ಯಾರು ಅಲೋ ಇಲ್ಲ. ಅಂಡ್ ಫಾರ್ ಸಪೋಸ್ ನೀವು ಎಕ್ಸಾಮ್ ಸೆಂಟರ್ ಇದ್ದು ನಾನು ಎಕ್ಸಾಮ್ ಬರೆಯಲ್ಲ, ಮನೆಗೆ ಹೋಗ್ಬೇಕಂದ್ರೂ ಬಿಡಲ್ಲ ನಿಮಗೆ. ಎಕ್ಸಾಮ್ ಆಗೋವರೆಗೂ ಅಲ್ಲೇ ಇರಬೇಕು. ಥರ್ಡ್ ಬೆಲ್ ಅಷ್ಟೊತ್ತಿಗೆ ಥರ್ಡ್ ಬೆಲ್ ರಿಂಗ್ ಆಗಿದೆ ಅಂತಂದ್ರೆ ರೂಲ್ಸ್ ಸೆಟ್. ನೀವು ಇನ್ ಸೈಡ್ಗೂ ಹೋಗೋಕ್ಕಾಗಲ್ಲ ಅಂಡ್ ಔಟ್ ಸೈಡ್ಗೂ ಬರೋಕ್ಕಾಗಲ್ಲ. ದಿಸ್ ಅ ಫಿಕ್ಸ್. ಅಂಡ್ ನೀವು ಅದಾದ್ಮೇಲೆ ಅವರು ಸ್ಪೆಸಿಫಿಕ್ ಟೈಮಲ್ಲಿ ಅವ್ರಿಗೆ ನಿಮಗೆ ಪರ್ಮಿಷನ್ ಕೊಡ್ತಾರೆ ಇನ್ವಿಜಿಲೇಟರ್, ಬುಕ್ಲೆಟ್ ಓಪನ್ ಮಾಡಿ ಅಂತ. ಅವಾಗ ಬುಕ್ಲೆಟ್ ಓಪನ್ ಮಾಡಿ ನೀವು ನಿಮ್ಮ OMR ಶೀಟಲ್ಲಿ ನೀವು ಶೇರ್ ಮಾಡಿಕೊಂಡು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನೀವು ಕೆ-ಸಿಟ್ ಬರೀಬೇಕು. ಅಂಡ್ ದ ನೆಕ್ಸ್ಟ್ ಟಾಪಿಕ್ ಇಸ್ ಮಿಸ್ಟೇಕ್ಸ್ ಟು ಅವಾಯ್ಡ್. ಇದರ ಫಸ್ಟ್ ಮಿಸ್ಟೇಕ್ ಏನಂತಂದ್ರೆ ನಿಮ್ಮ ವರ್ಷನ್ ಕೋಡ್. ನಿಮಗೆ ಸ್ಪೆಸಿಫಿಕ್ ಆಗಿ ಬುಕ್ಲೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ A1, A2, A3, A4, B1, B2, B3. ಸೊ ಈ ರೀತಿ ನಿಮಗೆ ವರ್ಷನ್ ಸ್ಪೆಸಿಫಿಕ್ ನಿಮಗೆ
ಎಲ್ಲರಿಗೂ ನಿಮ್ಮ ರೂಮಲ್ಲಿ ಯಾರಿದೆ ಪ್ರತಿಯೊಬ್ಬನಿಗೂ ಸಪ್ರೇಟ್ ಬುಕ್ಲೆಟ್ ಕೊಟ್ಟಿರ್ತಾರೆ. ಆ ಬುಕ್ಲೆಟಲ್ಲಿ ನಿಮ್ಮ ವರ್ಷನ್ ಕೋಡ್ ಸಪ್ರೇಟ್ ಇರುತ್ತೆ. ಸೇಮ್ ಇರಲ್ಲ. ಸೊ ನೀವು OMR ಶೀಟಲ್ಲಿ ನೀಟಾಗಿ ಮೆನ್ಷನ್ ಮಾಡಬೇಕು. ನಿಮ್ಗೆ ಬಂದಿರೋದು A1 A2 B1 B2 C1 C2 D1 D2 ನೀಟಾಗಿ ಮೆನ್ಷನ್ ಮಾಡಬೇಕು. ನೀವು ಮೆನ್ಷನ್ ಮಾಡಿಲ್ಲ ಅಂತ ನಿಮ್ಮ ರ್ಯಾಂಕ್ ಓಲ್ಡ್ ಆಗಿಬಿಡುತ್ತೆ. ನಿಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ನಿಮ್ಮ ವರ್ಷನ್ ಕೋಡ್ ಇಲ್ಲ ಅಂತಂದ್ರೆ. ಅಂದ್ರೆ ನೆಕ್ಸ್ಟ್ ಮಿಸ್ಟೇಕ್ ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್. ಕೆಲವೊಬ್ಬರು ಆದ್ರೆ ಫೋನಲ್ಲೇ ಮಾಡಿರ್ತಾರೆ ಅಪ್ಲಿಕೇಶನ್. ಕೆಲವೊಬ್ಬರು PC ಗೆ ಅವ್ರ ಸ್ವಂತ ಮನೆಯಲ್ಲೇ ಲ್ಯಾಪ್ಟಾಪ್ ಇದೆ ಅದರಲ್ಲೇ ಹಾಕಿರ್ತೀರ. ಸೊ ಈಗ ನೀವು ಮಾಡೋದಷ್ಟಕ್ಕೆ ನೀವು ಲೈಕ್ ನಾವು ಪೇಮೆಂಟ್ ಮಾಡಿದ್ದೀವಿ, ಡನ್, ಅಪ್ಲಿಕೇಶನ್ ಆಗಿದೆ, ಸಬ್ಮಿಟ್ ಆಗಿದೆ ಅಂತ ಅನ್ಕೊಂತೀರಾ. ಬಟ್ ಫಾರ್ ಸಪೋಸ್ ಫ್ಯೂಚರಲ್ಲಿ ಆಫ್ಲೈನ್ ವೆರಿಫಿಕೇಶನ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುವಾಗ ನಿಮ್ಮ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಬೇಕು ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಮನೆಯಲ್ಲೇ ಮಾಡ್ರು, ಇಲ್ಲಾಂತಂದ್ರೆ ನಿಮ್ಮ ಓನ್ PC-ಯಲ್ಲಿ ಅದು ಮಾಡ್ರಿ, ಇಲ್ಲಾಂತಂದ್ರೆ ಸೇವರಲ್ಲಿ ಮಾಡಿಸಿ. ಸೊ ನಿಮಗೆ ಫೈನಲ್ ಪ್ರಿಂಟ್ಔಟ್ ಅನ್ನು ತಗೊಳ್ಳಿ. ಪ್ರಿಂಟ್ಔಟ್ ಕೊಡ್ತಾರೆ ಅವರು. ಫಾರ್ ಸಪೋಸ್ ನೀವೇನೋ ಮನೆಯಲ್ಲೇ ಮಾಡಿದ್ರೆ ನೀವು ಪ್ರಿಂಟ್ಔಟ್ ತಗೊಳ್ಳಿ. ಪ್ರಿಂಟರ್ ತಗೊಂಡು ನೀವು ಸೇಫರ್ ಸೈಡಲ್ಲಿ ಇಡಿ. ಫಾರ್ ಸಪೋಸ್ ಮೇ ಬಿ ಪ್ರತಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ. ಮೇ ಬಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುವಾಗ ನಿಮ್ಮ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಬೇಕಂತಂದ್ರೆ ಆಗ ನೆಸೆಸಿಟಿ ಇರುತ್ತೆ. ಸೊ ಇದನ್ನ ಇಗ್ನೋರ್ ಮಾಡಬೇಡಿ. ನಿಮ್ಮ ಪ್ರಿಂಟ್ಔಟ್ ತಗೊಂಡು ಸೇಫರ್ ಸೈಡಲ್ಲಿ ಇಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ RD ನಂಬರ್. ನೀವು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ RD ನಂಬರ್ ಕೇಳಿರ್ತೀರ. ಸೊ RD ನಂಬರ್ ನೀವು ಆಧಾರ್ ಕಾರ್ಡಲ್ಲಿ ಒಂದು ನೇಮ್ ಇರುತ್ತೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಒಂದು ನೇಮ್ ಇರುತ್ತೆ, ನಿಮ್ಮ RD ನಂಬರಲ್ಲಿ ನಿಮ್ಮ ನೇಮು ಇರುತ್ತೆ. ಸೆಪ್ರೇಟ್ ಒಬ್ಬೊಬ್ರಿಗೆ ಇನಿಷಿಯಲ್ ಇರಲ್ಲ, ಒಬ್ಬೊಬ್ರಿಗೆ ಇನಿಷಿಯಲ್ ಇರುತ್ತೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಸೊ ಅದನ್ನ ಇದು ಮಾಡ್ಕೊಳ್ಳಿ, ಕರೆಕ್ಷನ್ ಮಾಡ್ಕೊಳ್ಳಿ RD ನಂಬರ್ನ. ಯಾಕಂತಂದ್ರೆ RD ನಂಬರ್ ಕರೆಕ್ಟ್ ಆಗಿದೆ. ನಿಮ್ಗೆ ಏನಾದ್ರು SNK ಕೋಟಾ ಅದ್ರಲ್ಲಿ ಸೀಟ್ ಸಿಕ್ಕಿದ್ರೆ ನಿಮಗೆ ಫೀಸ್ ಬರೀ 20-30,000 ಅಲ್ಲಿ ನಿಮಗೆ ಮುಗಿದೋಗುತ್ತೆ. ಇಂಜಿನಿಯರಿಂಗ್ ಫಾರ್ ಸಪೋಸ್ ಇಂಜಿನಿಯರಿಂಗ್ ಫೀಲ್ಡ್ ಬರ್ತಾ ಇದೆ ಅಂತ ನಿಮ್ಮ ಕಾಲೇಜ್ ಫೀಸು, ಬೇರೆ ಕೋರ್ಸ್ ಯಾವುದೇ ಕೋರ್ಸ್ ಹೋಗಲಿ ಫೀಸ್ SNK ಕೋಟ ಸಿಕ್ಕಿದ್ರೆ ನಿಮಗೆ ಲೈಕ್ ಕಡಿಮೆ ಫೀಸಲ್ಲಿ ನಿಮಗೆ ಇದು ಏನೋ ಕೋರ್ಸ್ ಆಗಿಬಿಡುತ್ತೆ. ಅಷ್ಟು ಬೆನಿಫಿಟ್ ಇರುತ್ತೆ SNK ಕೋಟ. ನೀವು RD ನಂಬರ್ ಸರಿ ಇಲ್ಲ ಅಂತ, ನೇಮ್ ಮಿಸ್ ಮ್ಯಾಚ್ ಆಗಿದೆ ಅಂತ ನಿಮಗೆ SNK ಕೋಟ ಸಿಗೋದಿಲ್ಲ. ಸೊ ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ, ಫೀಸ್ ಸ್ಟ್ರಕ್ಚರ್ ಅದು ಇದು. ಸೊ ನಿಮಗೆ ಈಗಲೇ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ಮೇಕ್ ಶೂರ್ ದಟ್ ನಿಮ್ಮ RD ನಂಬರು, ನಿಮ್ಮ ನೇಮು, SSLC ಮಾರ್ಕ್ಸ್ ಕಾರ್ಡ್ ನಂಬರ್ ಎಲ್ಲ ಸೇಮ್ ಇರಬೇಕು. ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು. ಫಾರ್ ಸಪೋಸ್ ಇದ್ದರೆ ಇನ್ನೂ ಟೈಮ್ ಇದೆ. ಇನ್ನು ಕೌನ್ಸಿಲಿಂಗ್ ಮಾಡೋದಷ್ಟಕ್ಕೆ ಲೈಕ್ ಜೂನ್ ಜುಲೈ ಆವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೊತ್ತಿಗೆ 21 ಡೇಸ್ 20 ಡೇಸ್ಗೆಲ್ಲ ಕರೆಕ್ಷನ್ ಮಾಡ್ತಾರೆ RD ನಂಬರ್. ಸೊ RD ನಂಬರ್ RD ಇನ್ಕಮ್ ಸರ್ಟಿಫಿಕೇಟ್ನ ಚೇಂಜ್ ಮಾಡಿಸ್ಕೊಳ್ಳಿ. ಆ್ಯಂಡ್ ನೀವೇನೋ ಮೊಬೈಲ್ ರಿಜಿಸ್ಟರ್ ಮಾಡಿಸಿದ್ರೆ ಆ ಮೊಬೈಲ್ ನಂಬರು ವ್ಯಾಲಿಡೇಟ್ ಇರಬೇಕು. ಯಾರ್ದೋ ಕೊಟ್ಬಿಟ್ರೆ ಮತ್ತೆ ಫ್ಯೂಚರಲ್ಲಿ ಮತ್ತೆ ಅದಕ್ಕೆ OTP ಆಗೋ ಚಾನ್ಸ್ ಇರುತ್ತೆ. ಲಾಸ್ಟ್ ಇಯರಿಂದ ಕೌನ್ಸಿಲಿಂಗ್ ಮಾಡುವಾಗ ಲೈಕ್ ನಿಮ್ಮ ಲಾಗಿನ್ ಮಾಡುವಾಗ ನಿಮಗೆ ಮೆಸೇಜ್ಗೆ OTP ಹೋಗುತ್ತೆ ನಿಮ್ಮ ಫೋನ್ಗೆ. ಸೊ ಆ OTP ಇದ್ರೆ ಮಾತ್ರ ನಿಮ್ಗೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಮೇ ಬಿ ಫ್ಯೂಚರಲ್ಲಿ ಇಲ್ಲ ಬ್ರೋ, ನಾವು ಯಾವುದೋ ಕೊಟ್ಟಿದ್ದೀವಿ, ನಮ್ಮ ಪೇರೆಂಟ್ಸ್ ಕೊಟ್ಟಿದ್ದೀವಿ, ನಮ್ಮ ರಿಲೇಟಿವ್ಸ್ ಕೊಟ್ಟಿದ್ದೀವಿ. ಈಗ ಸೊ ನಾನು ಸೆಕೆಂಡ್ PUC ಆದಮೇಲೆ ಮೊಬೈಲ್ ತಗೋತೀನಿ. ಸೊ ಆಗ ನಮ್ಮ ಮೊಬೈಲ್ಗೆ ಚೇಂಜ್ ಮಾಡಿಸ್ಬೇಕಂತಂದ್ರೆ ಆವಾಗ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ. ಸೊ ಆವಾಗ ಎಡಿಟ್ ಮಾಡುವಾಗ ನಿಮ್ಮ ಲೇಟೆಸ್ಟ್ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸ್ಬೋದಾಗ. ಸೊ ಆವಾಗ ಮತ್ತೆ ವಿಡಿಯೋ ಮಾಡ್ತೀನಿ. ಬಟ್ ಪ್ರೆಸೆಂಟ್ ಮೊಬೈಲ್ ನಂಬರ್ ವ್ಯಾಲಿಡ್ ಕೊಡಿ, ನಿಮ್ಮ ಪೇರೆಂಟ್ಸ್ದು ವ್ಯಾಲಿಡ್ ಕೊಡಿ. ಆ ಮೊಬೈಲ್ ವರ್ಕ್ ಆಗಬೇಕು. ಆ ಮೊಬೈಲ್ಗೆ OTPs ಹೋಗಬೇಕು. ಓಕೆನಾ? OTP ಇಲ್ಲ ಅಂತಂದ್ರೆ ನೀವು ಕೌನ್ಸಿಲಿಂಗ್ ಮಾಡೋಕ್ಕಾಗಲ್ಲ. ನೀವು KCTಯಿಂದ ನೀವು ಯಾವುದೇ ಕಾಲೇಜಿಗೆ ಹೋಗೋಕ್ಕಾಗಲ್ಲ. ಅಂಡ್ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂತಂದ್ರೆ ನಿಮ್ಗೆ ಮತ್ತೆ ಫ್ಯೂಚರಲ್ಲಿ ಕೌನ್ಸಿಲಿಂಗ್ ಆಗಿರ್ಬೋದು, ರೌಂಡ್ 1, ರೌಂಡ್ 2, ರೌಂಡ್ 3, ಎಕ್ಸ್ಟೆಂಡೆಡ್ ರೌಂಡು. ಸೊ ಈ ಥರ ನಾವು ಏನು ನಂಬರ್ ಆಫ್ ರೌಂಡ್ಸ್ ನಡೆಯುತ್ತೆ ಕೌನ್ಸಿಲಿಂಗು, ಅದಕ್ಕೆಲ್ಲ ನಿಮಗೆ ಈಗ ಗೊತ್ತಾಗಲ್ಲ. ಈ ಕಾಲೇಜಲ್ಲಿ ಇಷ್ಟ ಆಗಿರ್ಬೋದು, ಇದ್ರ ಬಗ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ಏನು ಗೊತ್ತಿಲ್ಲ. ಸೊ ಅದ್ರ ಎಲ್ಲ ರಿಲೇಟೆಡ್ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ಈ ಚಾನಲಲ್ಲಿ. ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿ. ಲೈಕ್ ಆಲ್ರೆಡಿ ಅವ್ರ ದಿಕ್ಸೂಚಿ ಅಂತ PDF ಅಲ್ಲಿ ಅವ್ರು ಕ್ಲಿಯರ್ ಮೆನ್ಷನ್ ಮಾಡವ್ರೆ. ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೆ, ಪ್ರೈವೇಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೆ ಅಂತ. ಅಪ್ರಾಕ್ಸಿಮೇಟ್ಲಿ ಫಾರ್ ಸಪೋಸ್ ನೀವೇನಾದರೂ ಗೌರ್ಮೆಂಟ್ ಕಾಲೇಜಸ್ ಕಡೆ ಹೋಗ್ತಾ ಇದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಫೀಸ್ ಪರ್ ಇಯರ್ಗೆ 42,000 ರೇಂಜ್, 42,000ಇಂದ ಅಪ್ ಟು 65,000ವರೆಗೂ ರೇಂಜ್ ಇರುತ್ತೆ. ಅಷ್ಟು ಫೀಸ್ ಇರುತ್ತೆ ಪರ್ ಇಯರ್. ಆ್ಯಂಡ್ ಹಾಸ್ಟೆಲ್ಸ್ ಅವೆಲ್ಲ ಸಪ್ರೇಟ್, ಓನ್ಲಿ ಕಾಲೇಜ್ ಫೀಸು. ಆ್ಯಂಡ್ ಫಾರ್ ಸಪೋಸ್ ನೀವೇನಾದರೂ ಪ್ರೈವೇಟ್ ಕಾಲೇಜಸ್ ಹೋಗ್ಬೇಕಂತಂದರೆ ಪ್ರೈವೇಟ್ ಕಾಲೇಜಸ್ ಮಿನಿಮಮ್ 1,30,000ಇಂದ 1,60,000 1,70,000ವರೆಗೂ ವೇರಿ ಆಗುತ್ತೆ. ದಟ್ ಡಿಫ್ರೆನ್ಸ್ ನೋಡಿ. ಗೌರ್ಮೆಂಟ್ ಕಾಲೇಜಸಲ್ಲಿ 42,000ಇಂದ 65,000ವರೆಗೂ ವೇರಿ ಆಗುತ್ತೆ. ಆ್ಯಂಡ್ ಪ್ರೈವೇಟ್ ಕಾಲೇಜಸಲ್ಲಿ ಅದೇ ಸೇಮ್ ಸೀಟೇ, ಸೇಮ್ ಕೋರ್ಸೇ, ಬಟ್ ಪ್ರೈವೇಟ್ ಕಾಲೇಜಸಲ್ಲಿ 1,30,000ಇಂದ 1,70,000ವರೆಗೂ ವೇರಿ ಆಗುತ್ತೆ ಫೀಸ್. ಓನ್ಲಿ ಕಾಲೇಜ್ ಫೀಸ್ ಮಾತ್ರ. ಮತ್ತು ಹಾಸ್ಟೆಲ್ ಫೀಸು ಅದು ಇದು ಸ್ಟೇಯಿಂಗ್ ಅವೆಲ್ಲ ಸಪ್ರೇಟ್ ಆಗುತ್ತೆ. ಸೊ ಅದಕ್ಕಾಗಿ ನಿಮ್ಮ ಫ್ಯಾಮಿಲಿ ಡಿಸ್ಕಸ್ ಮಾಡಿ ಯಾವ ಕಾಲೇಜ್ಗೆ ಹೋಗಬೇಕು, ಗೌರ್ಮೆಂಟ್ಗೆ ಹೋಗ್ಬೇಕಾ, ಪ್ರೈವೇಟ್ಗೆ ಹೋಗ್ಬೇಕಾ. ಸೊ ಪ್ರೈವೇಟ್ಗೆ ಹೋಗ್ಬೇಕಂತ ಎಷ್ಟು ರ್ಯಾಂಕ್ ಪಡಿಬೇಕು, ಗೌರ್ಮೆಂಟ್ಗೆ ಹೋಗ್ಬೇಕಂತ ಎಷ್ಟು ರ್ಯಾಂಕ್ ಪಡಿಬೇಕು ಅಂತ ಡಿಸ್ಕಸ್ ಮಾಡಿ. ಈಗ ಯಾಕಂದರೆ ಮತ್ತೆ ಫ್ಯೂಚರಲ್ಲಿ ಮತ್ತೆ ಫುಲ್ ಹೆಕ್ಟಾಗಿ ಆಗಿಬಿಡುತ್ತೆ. ಮತ್ತು ಅದಕ್ಕೆ ಹೋಗ್ಬೇಕಾ ಇದಕ್ಕೆ ಹೋಗ್ಬೇಕಂತ. ಸೊ ಅದಕ್ಕಾಗಿ ಇನ್ನು ಎಕ್ಸಾಮ್ ಮುಂಚೆ ಇನ್ನು ಕೌನ್ಸಿಲಿಂಗ್ ಮಾಡೋ ಮುಂಚೆನೇ ಡಿಸ್ಕಸ್ ಮಾಡಿದ್ರೆ ಒಳ್ಳೆಯದು. ಸೊ ಇದೇ ವಿಡಿಯೋ. ಸೊ KCT ಅಂತಂದರೆ 50% ನಿಮ್ಮ ಪ್ರಿಪ್ರೇಷನ್ನು ಆ್ಯಂಡ್ 50% ಯುವರ್ ಸ್ಟ್ರಾಟಜಿ.
ನೀವು ಬರೀ ನಾನು ಚೆನ್ನಾಗಿ ರ್ಯಾಂಕ್ ತೆಗೆದ್ಬಿಡ್ತೀನಿ ಅಂತಂದ್ರೆ, ನೀವು ಸ್ಟ್ರಾಟಜಿ ಪ್ಲೇ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಸಿಕ್ಕಿದ್ರು ಒಳ್ಳೆ ಕಲರ್ಸ್ ಸಿಗಲ್ಲ. ಓಕೆನಾ? ಅದೇ ನೀವು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನಿಮ್ಗೆ ಬ್ಯಾಡ್ ರ್ಯಾಂಕ್ ಬಂದಿದ್ರು ನೀವು ಒಳ್ಳೆ ಕಲರ್ಸ್ ಸಿಗುತ್ತೆ ನಿಮಗೆ. ಅದಕ್ಕೆ ಬೋತ್ ರ್ಯಾಂಕ್ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಸ್ಕೋರು, ನಿಮ್ಮ ಪ್ರಿಪ್ರೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ 50% ಆ್ಯಂಡ್ 50% ನಿಮ್ಮ ಸ್ಟ್ರಾಟಜಿ, ನೀವು ಕೌನ್ಸಿಲಿಂಗ್ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ನೋಡಿ ಎಫೆಕ್ಟ್ ಆಗುತ್ತೆ. ನಿಮ್ಮ ಡ್ರೀಮ್ ಕಾಲೇಜ್ ಹೋಗ್ಬೇಕಾಗಿತ್ತು, ಇಲ್ಲಾಂತಂದ್ರೆ ಬೇರೆ ಏನು ಕೋರ್ಸ್ ಮಾಡ್ಬೇಕಂತಿದ್ರು ಅದಕ್ಕೆಲ್ಲ ಹೋಗ್ಬೇಕಂತಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಬೇರೆ ಮೆನಿ ಮೋರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ನಿಮಗೆ ಇನ್ನೂ ಏನು ಡೌಟ್ಸ್ ಇದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಡೂ ವಿಡಿಯೋ ಫಾರ್ ಯು. ಆ್ಯಂಡ್ ದಿಸ್ ಇಸ್ ಅವರ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.